ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಪಬ್ಲಿಕ್ ನೆಟ್ವರ್ಕ್ ನ ಸೂಪರ್ ಎಕ್ಸ್ಕ್ಲೂಸಿವ್. ಪ್ರಧಾನಿ ಮೋದಿ ಜೊತೆ ಎಡಿಟರ್ ಅಂಡ್ ಚೀಫ್ ಅರ್ನಬ್ ಗೋಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ. ರಿಪಬ್ಲಿಕ್ ನೆಟ್ವರ್ಕ್ ನಲ್ಲಿ ಮಾತ್ರ ಮೋದಿ ಮೆಗಾ ಇಂಟರ್ವ್ಯೂ. ಲೋಕಸಮರದ ಅತಿದೊಡ್ಡ ಸಂದರ್ಶನ. 100 ನಿಮಿಷ 100 ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಮಾತನಾಡಿದ್ದಾರೆ. ಹಾಗಾದ್ರೆ ಮೋದಿ ಹೇಳಿದಾದ್ರೂ ಏನು? ಇನ್ನು ನಮೋ ಬದಲಾವಣೆ ಕುರಿತು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಇನ್ನು ಭ್ರಷ್ಟಾಚಾರ, ಪಿತ್ರೋಡ, ರಾಮ ಮಂದಿರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ರಿಪಬ್ಲಿಕ್ ನೆಟ್ವರ್ಕ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ 7 ಗಂಟೆಯ ಸಂದರ್ಶನದಲ್ಲಿ. ಆದ್ರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜೈಲ್ ಫಿಕ್ಸ್ ಆಗಿದೆ. ಸೋಮವಾರಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ನೀಡಿದೆ. ರೇವಣ್ಣ ಬಂಧನದ ಹಿಂದೆ ರಾಜಕೀಯ ಅಂತ ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಾಡಿದ್ರು. ಅವಶ್ಯಕತೆ ಇಲ್ಲದ ಸೆಕ್ಷನ್ಗಳನ್ನ ಹಾಕಿದ್ದಾಗಿ ವಾದವನ್ನ ನಡೆಸಿದ್ರು. ರೇವಣ್ಣಗೆ ಬೇಲ್ ನೀಡಿದ್ರೆ ಸಾಕ್ಷ್ಯ ನಾಶದ ಆತಂಕವಿದೆ. ರೇವಣ್ಣ ರಾಜಕೀಯ ಪ್ರಭಾವಿ, ಬೇಲ್ ನೀಡಬೇಡಿ ಅಂತ ಸರ್ಕಾರಿ ವಕೀಲರು ಎಸ್ಐಟಿ ತನಿಖೆ ಸಮರ್ಥಿಸಿಕೊಂಡ್ರು. ಇನ್ನು ನ್ಯಾಯಾಧೀಶರ ಮುಂದೆ ವಕೀಲೆ ಜೈನಾ ಕೋಟಾರಿ ವಾದವನ್ನ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಒಬ್ಬ ಸಂತ್ರಸ್ತೆಯೂ ದೂರು ಕೊಡೋದಕ್ಕೆ ಮುಂದಾಗಿಲ್ಲ ಅಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಸಿವಿಲ್ ಉಡುಗೆಯಲ್ಲಿ ಇದ್ದಂತಹ 3 ಪುರುಷರು ಒತ್ತಡವನ್ನ ಹೇರಿದ್ದಾರೆ. ಕರ್ನಾಟಕ ಪೊಲೀಸ್ ಅಂತ ಹೇಳಿಕೊಂಡಿದ್ದಂತಹ 3 ಒತ್ತಡ ಹೇರೋದಕ್ಕೆ ಯತ್ನಿಸಿದ್ದಾಗಿ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗದ ಹೇಳಿಕೆ ಕೊಟ್ಟಿರುವಂತದ್ದು. ಅಲ್ಲಿ ಸುಳ್ಳು ದೂರು ನೀಡೋದಕ್ಕೆ ಒತ್ತಾಯಿಸಿದ್ದಾಗಿಯೂ ಆರೋಪ ಕೇಳಿಬರ್ತಾ ಇದೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿಯನ್ನ ಮಾಡಿದ್ದಾರೆ. ಯಾರ ಹತ್ತಿರ ಏನು ಕೇಳಬೇಕೋ ಅವರನ್ನೇ ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಹೇಳೋದೆಲ್ಲ ಹೇಳಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಮಿಕ್ಕಿದ್ದನ್ನ ಅಸೆಂಬ್ಲಿಯಲ್ಲಿ ಮಾತನಾಡೋಣ, ನಿಲ್ಲಿಸಿಕೊಂಡವರು ಯಾರು, ಕಟ್ಟಿ ಹಾಕಿದವರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನ ಒಕ್ಕಲಿಗ ಸಮುದಾಯದ ಸಚಿವರುಗಳು ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅನಗತ್ಯವಾಗಿ ಎಳೆತರ್ತಾ ಇದ್ದಾರೆ. ಯಾರ ಹತ್ರ ಏನು ಕೇಳಬೇಕೋ ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನು ಕೇಳ್ತೀರಾ, ನಾನು ಏನು ಹೇಳಬೇಕು ಎಲ್ಲ ಏನು ಮೂಡೋಗಿದೆ, ಏನು ಹೇಳೋದೇನಿಲ್ಲ, ಮಿಕ್ಕಿದೆಲ್ಲ ಅಸೆಂಬ್ಲಿಲಿ ಮಾತಾಡೋದು. ಈಗ ನಾನು ಆಂಧ್ರ ಪ್ರದೇಶ ಎಲೆಕ್ಷನ್ ಹೋಗ್ತಾ ಇದ್ದೀನಿ, ಅದೆಲ್ಲ ಬಂದ್ಮೇಲೆ ಮಾತಾಡೋಣ. ಸರ್, ಕುಮಾರಸ್ವಾಮಿ ಅವರು ಇವತ್ತು ರಾಜಭವನಕ್ಕೆ ಭೇಟಿ ನೀಡಿಕೊಂಡು ಈ ಪ್ರಕರಣವನ್ನು ಸಿಬಿಐ ತನಿಖೆ ಕೊಡಿಸಿ ಅಂತ ಹೋರಾಟ ಮಾಡಿಕೊಂಡಿದ್ದಾರೆ. ನಿಲ್ಸ್ಕೊಂಡಿರೋರು ಕಟ್ಟಾಕಿರೋರು. ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನ ಒಕ್ಕಲಿಗ ಸಮುದಾಯದ ಸಚಿವರುಗಳು ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅನಗತ್ಯವಾಗಿ ಎಳೆತರ್ತಾ ಇದ್ದಾರೆ. ಯಾರ ಹತ್ರ ಏನು ಕೇಳಬೇಕೋ ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನು ಕೇಳ್ತೀರಾ, ನಾನು ಏನು ಹೇಳಬೇಕು ಎಲ್ಲ ಏನು ಮೂಡೋಗಿದೆ, ಏನು ಹೇಳೋದೇನಿಲ್ಲ, ಮಿಕ್ಕಿದೆಲ್ಲ ಅಸೆಂಬ್ಲಿಲಿ ಮಾತಾಡೋದು. ಈಗ ನಾನು ಆಂಧ್ರ ಪ್ರದೇಶ ಎಲೆಕ್ಷನ್ ಹೋಗ್ತಾ ಇದ್ದೀನಿ, ಅದೆಲ್ಲ ಬಂದ್ಮೇಲೆ ಮಾತಾಡೋಣ. ಸರ್, ಕುಮಾರಸ್ವಾಮಿ ಅವರು ಇವತ್ತು ರಾಜಭವನಕ್ಕೆ ಭೇಟಿ ನೀಡಿಕೊಂಡು ಈ ಪ್ರಕರಣವನ್ನು ಸಿಬಿಐ ತನಿಖೆ ಕೊಡಿಸಿ ಅಂತ ಹೋರಾಟ ಮಾಡಿಕೊಂಡಿದ್ದಾರೆ. ನಿಲ್ಸ್ಕೊಂಡಿರೋರು ಕಟ್ಟಾಕಿರೋರು. ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನ ಒಕ್ಕಲಿಗ ಸಮುದಾಯದ ಸಚಿವರುಗಳು ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅನಗತ್ಯವಾಗಿ ಎಳೆತರ್ತಾ ಇದ್ದಾರೆ. ಯಾರ